ಹಾಯ್ ಆಲ್ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್. ಎಸ್, ಫ್ರೈಡೇ ಮಾರ್ನಿಂಗ್ ಅಂತ ಅಂದ ತಕ್ಷಣ ಮನೆ ಕ್ಲೀನು, ಪೂಜೆ ಎಲ್ಲ ಜಾಸ್ತಿ ಕೆಲಸ ಇರುತ್ತೆ. ಸೊ ಅದೇ ರೀತಿ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆಗೆ ರೆಡಿ ಮಾಡಿಕೊಂಡೆ. ನಾನು ರೆಡಿಯಾಗಿ ನಂತರ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ. ಪೂಜೆ ಮುಗಿಸ್ಕೊಂಡು ಆದಮೇಲೆ ನಾಷ್ಟ ಏನು ಮಾಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಪೂರಿ ಹಿಟ್ಟು ಕಲಿಸಿಟ್ಟಿದ್ದೆ. ಪೂರಿ ಮಾಡಿಕೊಂಡು ಅಷ್ಟರಲ್ಲಿ ನನ್ನ ಮಗನಿಗೆ ಹೋಮ್ವರ್ಕ್ ಕೂಡ ಮಾಡಿಸ್ಕೊಂಡು ಈ ರೀತಿ ಪೂರಿ ಮಾಡ್ಕೊಳ್ತಿದ್ದೆ. ಏನೋ ಮಾಡಿಬಿಟ್ಟಿಲ್ಲ ಪೂರಿ ಮಾಡುವಾಗ ಅಂತ ಅಂದ್ಕೊಂಡ್ರೆ, ಅದು ನನ್ನ ಮಗನ ಬಾಕ್ಸ್ ಸೈಜ್ಗೆ ಬರಲಿ ಅಂತ ಹೇಳಿ ಪೂರಿನ ಕಟ್ ಮಾಡ್ಕೊಂಡಿರೋ ಶೇಪ್ ಅಷ್ಟೇ. ಅದಾದಮೇಲೆ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ನಾನು ಕಾಲೇಜ್ಗೆ ಹೋಗಿ ಒಂದು ಕ್ಲಾಸ್ ತೊಗೊಂಡು ಆದಮೇಲೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಮತ್ತು ಮನೆಗೆ ಬಂದು ಊಟ ಮಾಡಿ ಒಂದು ಗ್ಲಾಸ್ ಕಾಫಿ ತೊಗೊಂಡು ಸಂಜೆ ಜಿಮ್ಗೆ ಹೋಗೋಕ್ಕಾಗಲೇ ಇಲ್ಲ, ಯಾಕಂದರೆ ಎಷ್ಟೊಂದು ದಿವಸ ಆಯಿತು ಟೆಂಪಲ್ಗೆ ಹೋಗೇ ಇರಲಿಲ್ಲ. ಸೊ ಇವತ್ತು ಪೂಜೆ ಮುಗಿಸ್ಕೊಂಡು ಟೆಂಪಲ್ ಹೋಗೋಣ, ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ದುರ್ಗಾ ಪರಮೇಶ್ವರಿ ಅಂತ ಅಂದ್ಬಿಟ್ಟು ಟೆಂಪಲ್ಗೆ ಹೋಗಿ ಮನೆಗೆ ಬಂದು ಮತ್ತೆ ಅನ್ನ ಸಾಂಬಾರು ಅಡುಗೆ ಅಂತ ಮಾಡೋ ಅಷ್ಟೊತ್ತಿಗೆ ರಾತ್ರಿ ಹಾಗೆ ಹೋಯಿತು. ಡಿನ್ನರೆಲ್ಲ ಆದಮೇಲೆ ಪಾತ್ರೆನ ಚೆನ್ನಾಗಿ ತೊಳೆದು ಅಡುಗೆ ಮನೆ ಈ ಥರ ನೀಟ್ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಇದು ಇವತ್ತಿನ ಲಾಗ್. ಥ್ಯಾಂಕ್